ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಇಂಟರ್‌ಡಿಸಿಪ್ಲಿನರಿ ಟಾಪಿಕ್ಸ್ ರಿಲೇಟೆಡ್ ಒಂದು ಬ್ರಾಂಚ್‌ನ ಸ್ಟಡಿ ಮಾಡೋಣ. ದಟ್ ಈಸ್ ಕ್ಯಾಟಲಿಸಿಸ್ ಆಂಡ್ ಗ್ರೀನ್ ಕೆಮಿಸ್ಟ್ರಿ ಅಂತ ಹೇಳಿ. ಈಗ ಮೋಸ್ಟ್ ಲೀಡಿಂಗ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅದುವೇ ಗ್ರೀನ್ ಕೆಮಿಸ್ಟ್ರಿ. ಏನಿದು ಗ್ರೀನ್ ಕೆಮಿಸ್ಟ್ರಿ ಅಂತಂದ್ರೆ, ಇಟ್ ಈಸ್ ಅ ಫೀಲ್ಡ್ ಆಫ್ ಕೆಮಿಸ್ಟ್ರಿ ಫೋಕಸಸ್ ಆನ್ ಡಿಸೈನಿಂಗ್ ದ ಪ್ರಾಡಕ್ಟ್ಸ್ ಅಂಡ್ ಪ್ರೋಸೆಸ್ ದ್ಯಾಟ್ ರೆಡ್ಯೂಸ್ ಆರ್ ಎಲಿಮಿನೇಟ್ ದ ಯೂಸ್ ಅಂಡ್ ಜನರೇಷನ್ ಆಫ್ ಹಜಾರ್ಡಸ್ ಸಬ್ಸ್ಟೆನ್ಸ್. ಏನ್ ಮಾಡುತ್ತೆ? ಇಟ್ ಎಲಿಮಿನೇಟ್ಸ್ ದ ಯೂಸೇಜ್ ಆಫ್ ಹಜಾರ್ಡಸ್ ಸಬ್ಸ್ಟೆನ್ಸಸ್. ಯಾವುದು ಎನ್ವೈರ್ನಮೆಂಟಿಗೆ ಒಂದು ದುಷ್ಪರಿಣಾಮವನ್ನ ಬೀರುತ್ತೋ, ಅಂಥ ಒಂದು ಸಬ್ಸ್ಟೆನ್ಸ್ ಅನ್ನ ಯೂಸೇಜ್ ಅನ್ನ ಕಡಿಮೆ ಮಾಡಿ ಅದನ್ನ ಆ ಸಬ್ಸ್ಟೆನ್ಸ್ನ ಬದಲಾಗಿ ಯಾವ ರೀತಿ ಎನ್ವೈರ್ನಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅನ್ನ ಡಿಸೈನ್ ಮಾಡಬಹುದೋ ಆ ಥರ ಏನು ಪ್ರಾಡಕ್ಟ್ಸ್ ಅನ್ನ ಡಿಸೈನ್ ಮಾಡುವಂತಹ ಬ್ರಾಂಚ್ ಆಫ್ ಕೆಮಿಸ್ಟ್ರಿನೇ ಗ್ರೀನ್ ಕೆಮಿಸ್ಟ್ರಿ ಆಗಿರುತ್ತೆ. ದಟ್ ಫೋಕಸ್ ಆನ್ ಡಿಸೈನಿಂಗ್ ದ ಪ್ರಾಡಕ್ಟ್ಸ್ ಅಂಡ್ ಪ್ರೋಸೆಸ್ ವಿಚ್ ರೆಡ್ಯೂಸಸ್ ಆರ್ ಎಲಿಮಿನೇಟ್ಸ್ ದ ಯೂಸೇಜ್ ಆಫ್ ಹಜಾರ್ಡಸ್ ಸಬ್ಸ್ಟೆನ್ಸ್. ದೆನ್ ಈ ಗ್ರೀನ್ ಕೆಮಿಸ್ಟ್ರಿ ಏನ ಯೂಸ್ ಮಾಡುತ್ತೆ ಅಂತಂದ್ರೆ, ಇಟ್ ಯುಟಿಲೈಸಸ್ ದ ರಾ ಮೆಟೀರಿಯಲ್ಸ್ ಮೋರ್ ಎಫಿಷಿಯೆಂಟ್ಲಿ. ಅಂದ್ರೆ ಏನ್ ರಾ ಮೆಟೀರಿಯಲ್ಸ್ ಅವೈಲಬಲ್ ಇರುತ್ತೋ ಅದನ್ನ ಕಂಪ್ಲೀಟ್ ಆಗಿ ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಮಾಡ್ಕೊಳುತ್ತೆ. ಸೊ ದಟ್ ಅದರಿಂದ ಎಲಿಮಿನೇಟ್ ಆಗುವಂತಹ ಬೈ ಪ್ರಾಡಕ್ಟ್ಸ್ ವಿಚ್ ಆರ್ ಟಾಕ್ಸಿಕ್ ಟು ದ ಎನ್ವೈರ್ನಮೆಂಟ್ ಅದನ್ನ ರೆಡ್ಯೂಸ್ ಮಾಡುವಂತಹ ಮೆಥಡ್. ಅಂದ್ರೆ ಇಟ್ ಅವಾಯ್ಡ್ಸ್ ದ ಟಾಕ್ಸಿಕ್ ರಿಯೇಜೆಂಟ್ಸ್ ಅಂಡ್ ಟಾಕ್ಸಿಕ್ ಸಾಲ್ವೆಂಟ್ಸ್ ರಿಲೀಸ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಅದರಲ್ಲಿ ಉಂಟಾಗುವಂತಹ ಒಂದು ಸೈಡ್ ಬೈ ಪ್ರಾಡಕ್ಟ್ಸ್ ಏನಿರುತ್ತೆ ದಟ್ ಈಸ್ ಎನ್ವೈರ್ನಮೆಂಟಲಿ ಹಜಾರ್ಡಸ್, ಅವುಗಳ ರೇಷಿಯೋವನ್ನ ಕಡಿಮೆ ಮಾಡ್ತಾ ಹೋಗೋದು ಇದರ ಮೇನ್ ಟಾರ್ಗೆಟ್ ಆಗಿರುತ್ತೆ. ಸೊ ಗ್ರೀನ್ ಕೆಮಿಸ್ಟ್ರಿಯಲ್ಲಿ ಮೇನ್ ಆಗಿ 12 ಪ್ರಿನ್ಸಿಪಲ್ಸ್ ಬರುತ್ತೆ. ಆ 12 ಪ್ರಿನ್ಸಿಪಲ್ ಒನ್ ಆಫ್ ದ ಮೇನ್ ಕೀ ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ, ಪ್ರಿವೆಂಟಿಂಗ್ ದ ವೇಸ್ಟ್, ಮ್ಯಾಕ್ಸಿಮೈಸಿಂಗ್ ದ ಆಟಮ್ ಎಫಿಷಿಯನ್ಸಿ ಅಂಡ್ ಡಿಸೈನಿಂಗ್ ದ ಸೇಫರ್ ಪ್ರಾಡಕ್ಟ್ಸ್. ವೇಸ್ಟ್ನ ಕಡಿಮೆ ಮಾಡೋದು, ಆಟಮ್ ಎಫಿಷಿಯನ್ಸನ್ನ ಜಾಸ್ತಿ ಮಾಡೋದು. ಏನು ಆಟಮ್ ಎಫಿಷಿಯನ್ಸಿ ಅಂತ ಆಮೇಲೆ ಹೇಳ್ತೀನಿ. ದೆನ್ ಡಿಸೈನಿಂಗ್ ದ ಸೇಫರ್ ಪ್ರಾಡಕ್ಟ್ಸ್, ಎನ್ವೈರ್ನಮೆಂಟಿಗೆ ಸೇಫ್ ಇರಬೇಕು ಆ ಥರ ಪ್ರಾಡಕ್ಟ್ಸ್ ಎಲ್ಲ ಡಿಸೈನ್ ಮಾಡುವಂಥದ್ದು ಅವುಗಳ ಆ ಗ್ರೀನ್ ಕೆಮಿಸ್ಟ್ರಿಯ ಕೀ ಪ್ರಿನ್ಸಿಪಲ್ ಆಗಿದೆ. ದೆನ್ ಅದರ್ ಪ್ರಿನ್ಸಿಪಲ್ಸ್ ಯಾವುದನ್ನ ಫೋಕಸ್ ಮಾಡುತ್ತೆ ಅಂತಂದ್ರೆ, ಯೂಸಿಂಗ್ ರಿನ್ಯೂವಬಲ್ ಮೆಟೀರಿಯಲ್ಸ್. ಅಂದ್ರೆ ಮತ್ತೆ ನಮಗೆ ಅವೈಲಬಲ್ ಸಿಗುವಂತಹ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ಮಾಡುವಂಥದ್ದು. ದೆನ್ ರೆಡ್ಯೂಸಿಂಗ್ ದ ಎನರ್ಜಿ ರಿಕ್ವೈರ್ಮೆಂಟ್ಸ್. ಸೊ ಎನರ್ಜಿ ರಿಕ್ವೈರ್ಮೆಂಟ್ಸನ್ನ ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡೋದು, ಅಂಡ್ ಪ್ರಿವೆಂಟಿಂಗ್ ದ ಪೊಲ್ಯೂಷನ್ ಇಸ್ ದ ಪ್ರಿನ್ಸಿಪಲ್ ಆಫ್ ಗ್ರೀನ್ ಕೆಮಿಸ್ಟ್ರಿ. ಸೊ ಆಗ್ಲೇ ಹೇಳಿದ ಹಾಗೆ ಆಟಮ್ ಎಫಿಷಿಯನ್ಸಿ ಅನ್ನುವಂತಹ ವರ್ಡು ಈ ಗ್ರೀನ್ ಕೆಮಿಸ್ಟ್ರಿಯಲ್ಲಿ ತುಂಬಾನೇ ರಿಪೀಟೆಡ್ ಆಗಿ ಬರುವಂಥದ್ದು. ಏನಿದು ಆಟಮ್ ಎಫಿಷಿಯನ್ಸಿ ಅಂತಂದ್ರೆ, ಇಟ್ ಈಸ್ ಅ ಮೆಷರ್ ಆಫ್ ಎಫಿಷಿಯನ್ಸಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಅದರ ಎಫಿಷಿಯನ್ಸಿಯನ್ನ ಮೆಷರ್ ಮಾಡುವಂತಹ ಪ್ರೋಸೆಸ್ಸೇ ಏನು? ಆಟಮ್ ಎಫಿಷಿಯನ್ಸಿ. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಬೈ ಟೇಕಿಂಗ್ ದ ರೇಷಿಯೋ ಆಫ್ ಮಾಲಿಕ್ಯುಲರ್ ವೇಟ್ ಆಫ್ ಡಿಸೈರ್ಡ್ ಪ್ರಾಡಕ್ಟ್ ಟು ಮಾಲಿಕ್ಯುಲರ್ ವೇಟ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಅದರಲ್ಲಿ ನಮಗೆ ಬೇಕಾಗಿರುವಂತಹ ಸೇಫರ್ ಪ್ರಾಡಕ್ಟ್ನ ರೇಷಿಯೋ ಟು ಆಲ್ ದ ರಿಯಾಕ್ಟೆಂಟ್ ರೇಷಿಯೋ ಇಂಟು 100 ಮಾಡಿದಾಗ ನಮಗೆ ಸಿಗುವಂಥದ್ದೇ ಆಟಮ್ ಎಕಾನಮಿ. ಸೊ ಆಟಮ್ ಎಕಾನಮಿ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಮೋರ್ ಎಫಿಷಿಯಂಟ್ ಇದೆ ಆ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಆಟಮಿಕ್ ಎಫಿಷಿಯನ್ಸಿ ಆಫ್ ಎ ರಿಯಾಕ್ಷನ್ ಅಂತ ಹೇಳಿ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇಥೈಲ್ ಪ್ರೊಪಿನೋಯಿಡ್ ಟು ಮಿಥೈಲ್ ಅಮೈನ್ ಜೊತೆ ರಿಯಾಕ್ಟ್ ಆಗಿ ಪ್ರೊಪಿನೋಮೈಡ್ ನಮಗೆ ಪ್ರಾಡಕ್ಟ್, ಮೇಜರ್ ಪ್ರಾಡಕ್ಟ್ ಆಗಿ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಪ್ರೊಪಿಯೋನಮೈಡ್ ಪ್ಲಸ್ ಬೈ ಪ್ರಾಡಕ್ಟ್ ಇಥೆನಾಲ್ ಫಾರ್ಮೇಶನ್ ಆಗ್ತಾ ಇದೆ. ಇದರಲ್ಲಿ ಏನ್ ಮಾಡಿ ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ ಅಂದ್ರೆ ಆಟಮ್ ಎಕಾನಮಿ ಪರ್ಸೆಂಟೇಜ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಮಾಲಿಕ್ಯುಲರ್ ವೇಟ್ ಆಫ್ ಡಿಸೈರ್ಡ್ ಪ್ರಾಡಕ್ಟ್ ಟು ಮಾಲಿಕ್ಯುಲರ್ ವೇಟ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್ ತಗೊಂಡ್ರೆ ನಮಗೆ ಆಟಮ್ ಎಫಿಷಿಯನ್ಸಿ ಸಿಗುತ್ತೆ ಅಂತ ಹೇಳಿ. ಇಂಟು 100 ಮಾಡಿದಾಗ ಇಲ್ಲಿ ನಮಗೆ ಡಿಸೈರ್ಡ್ ಪ್ರಾಡಕ್ಟ್ ಯಾವುದು? ಈ ಪ್ರೊಪಿನೋಮೈಡ್. ಇದು ಎಷ್ಟರ ಮಟ್ಟಿಗೆ ಏನಾಗಿದೆ ಕನ್ವರ್ಟ್ ಆಗಿ ನಮಗೆ ಡಿಸೈರ್ಡ್ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಗೊತ್ತಾಗದೆ ಈ ಆಟಮ್ ಎಫಿಷಿಯನ್ಸಿಯಿಂದ. ದೆನ್
ಮಾಲಿಕ್ಯುಲರ್ ವೆಯ್ಟ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್, ಇದರ ಮಾಲಿಕ್ಯುಲರ್ ವೆಯ್ಟು ಇದರ ಮಾಲಿಕ್ಯುಲರ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಕೆಲವೊಮ್ಮೆ ಕೊಟ್ಟಿರ್ತಾರೆ ಅವರೇ ಮಾಲಿಕ್ಯುಲರ್ ವೆಯ್ಟ್ ಆಫ್ ಆಟಮ್ಸ್ ಯುಟಿಲೈಸ್ಡ್, ಅಂದರೆ ಡಿಸೈರ್ಡ್ ಪ್ರಾಡಕ್ಟ್ ಯಾವುದು, ಇದು ಪ್ರೊಪಿನೋಮೈಡ್ದು ಆಟಮಿಕ್ ವೆಯ್ಟ್ ಬಂದು 87.106. ಇಲ್ಲಿರುವಂತಹ ರಿಯಾಕ್ಟೆಂಟ್ಸ್ ಎರಡರದ್ದು ಈಥೈಲ್ ಪ್ರೊಪೆನೋಯೇಟ್ ಮತ್ತು ಈಥೈಲ್ ಅಮೈನ್ದು ಮಾಲಿಕ್ಯುಲರ್ ವೆಯ್ಟ್ 133.189. ಅವೆರಡರ ರೇಷಿಯೋ ಇಂಟು 100 ಮಾಡಿದ್ವಿ ಅಂದ್ಕೊಳ್ಳಿ, ಆಗ ನಮಗೆ 65.40% ಸಿಗ್ತಾ ಇದೆ. ಅಂದರೆ 65% ಆಫ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಈಸ್ ಎಫಿಷಿಯಂಟ್ ಅಂತ. ಅಂದರೆ ನಮಗೆ ಸಿಕ್ಕಿರುವಂತಹ ಪ್ರಾಡಕ್ಟ್ನ ಎಫಿಷಿಯನ್ಸಿ ಎಷ್ಟು 65% ಆಗಿದೆ. ಈ ಪರ್ಸೆಂಟೇಜ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಆ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಎಫಿಷಿಯಂಟ್ ಆಗಿದೆ ಅಂತ ಅರ್ಥ. ದೆನ್ ಕಮಿಂಗ್ ಟು ದ ಅನದರ್ ಕಾನ್ಸೆಪ್ಟ್, ದಟ್ ಈಸ್ ಇ ಫ್ಯಾಕ್ಟರ್ ಅಥವಾ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳಿ. ಇಟ್ ಈಸ್ ಯೂಸ್ಡ್ ಇನ್ ಗ್ರೀನ್ ಕೆಮಿಸ್ಟ್ರಿ ಟು ಅಸೆಸ್ ದ ಅಮೌಂಟ್ ಆಫ್ ವೇಸ್ಟ್ ಪ್ರೊಡ್ಯೂಸ್ಡ್ ಇನ್ ಎ ಕೆಮಿಕಲ್ ಪ್ರೋಸೆಸ್. ಒಂದು ಕೆಮಿಕಲ್ ಪ್ರೋಸೆಸ್ಸಲ್ಲಿ ಎಷ್ಟು ಅಮೌಂಟ್ ಆಫ್ ವೇಸ್ಟ್ ಪ್ರೊಡ್ಯೂಸ್ ಆಗಿದೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದೇ ಈ ಫ್ಯಾಕ್ಟರ್. ಇಲ್ಲೂ ಕೂಡ ನಾವು ರೇಷಿಯೋವನ್ನು ಬಳಸ್ತೇವೆ. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಇ ಫ್ಯಾಕ್ಟರ್ ರೇಷಿಯೋ, we need to take mass of waste produced in the chemical reaction to mass of product produced in particular chemical reaction. ಎಷ್ಟು ವೇಸ್ಟ್ ಪ್ರೊಡ್ಯೂಸ್ ಆಗಿದೆ ಅದನ್ನು ಮೇಲ್ಗಡೆ ಟು ಮಾಸ್ ಆಫ್ ಪ್ರಾಡಕ್ಟ್, ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುವಂಥ ಮಾಸ್ನ ಕೆಳಗಡೆ ಬರ್ಕೊಂಡು ಅವೆರಡರ ರೇಷಿಯೋನ ನಾವು ಮೆಷರ್ ಮಾಡಿದ್ವಿ ಅಂದ್ಕೊಳ್ಳಿ, ನಮಗೆ ಈ ಫ್ಯಾಕ್ಟರ್ ಸಿಗುತ್ತೆ. ಓಕೆನಾ? ಇಟ್ ಈಸ್ ದ ರೇಷಿಯೋ ಆಫ್ ಮಾಸ್ ಆಫ್ ವೇಸ್ಟ್ ಪ್ರೊಡ್ಯೂಸ್ಡ್ ಟು ದ ಮಾಸ್ ಆಫ್ ಡಿಸೈರ್ಡ್ ಪ್ರಾಡಕ್ಟ್. Then higher E factor indicates more waste and a greater negative environment impact. ಇದರ ರೇಷಿಯೋ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅದು ಏನನ್ನ ತೋರಿಸುತ್ತೆ, ಮೋಸ್ಟ್ ಎನ್ವೈರನ್ಮೆಂಟಲ್ ಹಜಾರ್ಡಸ್ ಮೆಟೀರಿಯಲ್ಸ್ ರಿಲೀಸ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಈ ಫ್ಯಾಕ್ಟರ್ನ ವ್ಯಾಲ್ಯೂ ಯಾವಾಗಲೂ ಏನಾಗಿರಬೇಕು, 0 ಇರಬೇಕು ಅಥವಾ ಕಡಿಮೆ ಇರಬೇಕು. ಸೊ ಈ ಫ್ಯಾಕ್ಟರ್ ವ್ಯಾಲ್ಯೂ 0 ಇತ್ತು ಅಂದ್ಕೊಳ್ಳಿ, ಅದನ್ನು ನಾವು ಐಡಿಯಲ್ ಇ ಫ್ಯಾಕ್ಟರ್ ಅಂತ ಕರಿತೀವಿ. ಅಂದರೆ ನೋ ವೇಸ್ಟ್ ಈಸ್ ಪ್ರೊಡ್ಯೂಸ್ಡ್ ಅಂತ ಅರ್ಥ. ದೆನ್ ಗ್ರೀನ್ ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡುವಂತಹ ರಿಯಾಕ್ಷನ್ಸು 2 ಟೈಪ್ಸ್ ಇರುತ್ತೆ. ದಟ್ ಈಸ್ ಮೇನ್ಲಿ 2 ಟೈಪ್ಸ್. ಒನ್ ಈಸ್ ಮೈಕ್ರೋವೇವ್ ಅಸಿಸ್ಟೆಡ್ ರಿಯಾಕ್ಷನ್, ಇನ್ನೊಂದು ಅಲ್ಟ್ರಾಸೌಂಡ್ ಅಸಿಸ್ಟೆಡ್ ರಿಯಾಕ್ಷನ್ ಅಂತ ಹೇಳಿ. ಇನ್ ಆರ್ಡರ್ ಟು ಕಂಟ್ರೋಲ್ ದ ಪೊಲ್ಯೂಷನ್ ಲೆವೆಲ್, ಇನ್ ಆರ್ಡರ್ ಟು ಕಂಟ್ರೋಲ್ ದ ಹಜಾರ್ಡಸ್ ಲೆವೆಲ್, ಈ ರೀತಿಯ ರೇಡಿಯೇಷನ್ಸ್ನ ಬಳಸುವಂಥದ್ದು. ಏನು ಮೈಕ್ರೋವೇವ್ ಅಸಿಸ್ಟೆಡ್ ರೇಡಿಯೇಷನ್ ಅಂತಂದರೆ, ರಿಯಾಕ್ಷನ್ಸ್ ಅಲ್ಲಿ ಮೈಕ್ರೋವೇವ್ ರೇಡಿಯೇಷನ್ಸ್ನ ಯೂಸ್ ಮಾಡಿಕೊಂಡು ರಿಯಾಕ್ಷನ್ಸನ್ನು ಮಾಡುವಂಥದ್ದು. ಹ್ಯಾವಿಂಗ್ ಅ ವೇವ್ ಲೆಂತ್ ರೇಂಜ್ ಆಫ್ 1 millimeter to 1 nanometer. So these reactions use microwave radiations. Okay, ಅದರಲ್ಲಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಏನಾರ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದೆ ಅಂತಂದ್ರೆ, ದೇ will not absorb this microwave radiations. As they are polar, ಏನ್ ಮಾಡಲ್ಲ, ಆ ಮೈಕ್ರೋವೇವ್ ರೇಡಿಯೇಷನ್ಸ್ಗೆ ರೆಸ್ಪಾನ್ಸ್ ಮಾಡಲ್ಲ. ಲೈಕ್ ಕಾರ್ಬನ್ ಡೈಆಕ್ಸೈಡ್, CCl4, these are all polar molecules. They will not absorb the microwave radiations. Then second type is ultrasound assisted ರಿಯಾಕ್ಷನ್ಸ್ ಅಂತ ಹೇಳಿ. ಇಲ್ಲಿ ಸೌಂಡ್ ವೇವ್ಸ್ ಅಂದರೆ ಫ್ರೀಕ್ವೆನ್ಸೀಸ್ ಹೈಯರ್ ದ್ಯಾನ್ 16 Hz ಇರುವಂತಹ ಸೌಂಡ್ ವೇವ್ಸನ್ನು ರಿಯಾಕ್ಷನ್ಸಲ್ಲಿ ಬಳಸುವಂಥದ್ದು. ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಎನರ್ಜಿ ಇರ್ಬೋದು, ಅವುಗಳನ್ನು ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ ಬೈ ಸಮ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಅಲ್ಟ್ರಾಸೌಂಡ್ ಟ್ರಾನ್ಸ್ಡ್ಯೂಸರ್ ಅನ್ನುವಂಥ ಇನ್ಸ್ಟ್ರೂಮೆಂಟ್ನ ಬಳಸಿ ನಮಗೆ ಬೇಕಾಗಿರುವಂತಹ ಸೌಂಡ್ ಎನರ್ಜಿಯನ್ನು ಜನರೇಟ್ ಮಾಡ್ಕೊಳ್ತೀವಿ ಇನ್ ದ ಫಾರ್ಮ್ ಆಫ್ ವೇವ್ಸ್. ಅವುಗಳನ್ನು ನಾವು ರಿಯಾಕ್ಷನ್ಸ್ ಅಲ್ಲಿ ಬಳಸ್ತೇವೆ. ದೆನ್ ಈ ಗ್ರೀನ್ ಕೆಮಿಸ್ಟ್ರಿಯಲ್ಲಿ ಬಳಸುವಂತಹ ಕೆಟಲಿಸ್ಟ್ಗಳನ್ನು ಗ್ರೀನ್ ಕೆಟಲಿಸ್ಟ್ ಅಂತ ಕರಿತೀವಿ. ಸೊ ನಿಮಗೆ ಕೆಟಲಿಸ್ಟ್ ಅಂದರೆ ಗೊತ್ತೇ ಇದೆ, ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ವಿಥೌಟ್ ಇನ್ವಾಲ್ವ್ಮೆಂಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಅಲ್ವಾ. ಅದರಲ್ಲಿ 4 ಟೈಪ್ಸ್ ಬರುತ್ತೆ: ಹೋಮೋಜೀನಿಯಸ್ ಕೆಟಲಿಸ್ಟ್, ಹೆಟ್ರೋಜೀನಿಯಸ್ ಕೆಟಲಿಸ್ಟ್, ಫೇಸ್ ಟ್ರಾನ್ಸ್ಫರ್ ಕೆಟಲಿಸ್ಟ್ ಅಂಡ್ ಕ್ರೌನ್ ಈಥರ್ಸ್ ಅಂತ ಹೇಳಿ. ನಿಮಗೆ ಗೊತ್ತೇ ಇರುತ್ತೆ, ಹೋಮೋಜೀನಿಯಸ್ ಕೆಟಲಿಸ್ಟ್ ಅಂತಂದರೆ ಕೆಟಲಿಸ್ಟ್ದು ಫೇಸು ಪ್ಲಸ್ ರಿಯಾಕ್ಟೆಂಟ್ಸ್ದು ಫೇಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಅದೇ ಹೆಟ್ರೋಜಿನಿಯಸ್ ಕೆಟಲಿಸ್ಟ್ ಅಲ್ಲಿ ಕ್ಯಾಟಲಿಸ್ಟ್ದು ಫೇಸು
ಪ್ಲಸ್ ರಿಯಾಕ್ಟೆಂಟ್‌ದು ಫೇಸ್ ಏನಾಗಿರುತ್ತೆ ಡಿಫರೆಂಟ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಕೆಟಲಿಸ್ಟ್ ಫೇಸ್ ಸಾಲಿಡ್ ಇತ್ತು ಅನ್ಕೊಳ್ಳಿ. ರಿಯಾಕ್ಟೆಂಟ್ ವಿಲ್ ಬಿ ಐದರ್ ಲಿಕ್ವಿಡ್ ಆರ್ ಗೇಷಿಯಸ್ ಇನ್ ಸ್ಟೇಟ್. ಪ್ಲೇಟಿನಮ್ಮು, ಪೆಲಾಡಿಯಮ್ಮು, ರೋಡಿಯಮ್ಮು ಇವೆಲ್ಲ ಹೆಚ್ಚಾಗಿ ಬಳಸುವಂತಹ ಹೆಟರೋಜಿನಿಯಸ್ ಕೆಟಲಿಸ್ಟ್‌ಗಳು. ದೆನ್ ಫೇಸ್ ಟ್ರಾನ್ಸ್‌ಫರ್ ಕೆಟಲಿಸ್ಟ್. ಇಲ್ಲಿ ಹೆಸರೇ ಹೇಳ್ತಾ ಇದೆ ಟ್ರಾನ್ಸ್‌ಫರ್ ಅಂತ. ಏನ್ ಟ್ರಾನ್ಸ್‌ಫರ್ ಆಗುತ್ತೆ? ಟ್ರಾನ್ಸ್‌ಫರ್ ಆನಿಯಾನ್ ಫ್ರಮ್ ಅಕ್ವಿಯಸ್ ಫೇಸ್ ಟು ಆರ್ಗ್ಯಾನಿಕ್ ಫೇಸ್. ದೆನ್ ಫೋರ್ತ್ ಟೈಪ್ ಇಸ್ ಕ್ರೌನ್ ಈಥರ್ಸ್. ಕ್ರೌನ್ ಈಥರ್ಸ್ ಅಲ್ಲಿ ಬರಬಹುದಾದಂತಹ ರಿಪೀಟಿಂಗ್ ಯೂನಿಟ್ಸ್ ಯಾವ್ದಪ್ಪ ಅಂತಂದ್ರೆ ಈಥೈಲ್ ಇಥನಾಕ್ಸಿಕ್ ಗ್ರೂಪ್ ಅಂತ ಹೇಳಿ CH2 CH2O ವಿಲ್ ಬಿ ದ ರಿಪೀಟಿಂಗ್ ಯೂನಿಟ್ಸ್ ಆಫ್ ದಿಸ್ ಕ್ರೌನ್ ಈಥರ್ಸ್ ಆಕ್ಟ್ಸ್ ಆಸ್ ಅ ಗ್ರೀನ್ ಕೆಟಲಿಸ್ಟ್. ಓಕೆನಾ? ದೆನ್ coming to the last interdisciplinary topic, that is chemistry in nanoscience and technology. ಸೊ ನ್ಯಾನೋ ಸೈನ್ಸ್ ಅಂತಲ್ಲಿ ಅದರಲ್ಲಿ ಫಸ್ಟ್ ಪಾರ್ಟೇ ನ್ಯಾನೋ ಅಂತ. ವಾಟ್ ಇಸ್ ದಿಸ್ ನ್ಯಾನೋ? ನ್ಯಾನೋ ಇಸ್ ನಥಿಂಗ್ ಬಟ್ ನ್ಯಾನೋಮೀಟರ್. 1 ಬಿಲಿಯನ್ತ್ ಆಫ್ ಅ ಮೀಟರ್. ಒಂದು ಮೀಟರಿನ ಒಂದು ಬಿಲಿಯನ್ತ್ ಪಾರ್ಟೇ ಏನು ನ್ಯಾನೋಮೀಟರ್. ಅಂದ್ರೆ ಇಟ್ ಇಸ್ 10⁻⁻⁹ ಮೀಟರ್. ಏನಿದು ನ್ಯಾನೋ ಸೈನ್ಸ್ ಅಂತಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ಫಿನಾಮಿನಾ ಅಂಡ್ ಮೆಟೀರಿಯಲ್ಸ್ ಅಟ್ ದ ಅಟಾಮಿಕ್ ಅಂಡ್ ಮಾಲಿಕ್ಯುಲಾರ್ ಸ್ಕೇಲ್ಸ್. ಅಟಾಮಿಕ್ ಲೆವೆಲ್ ಅಲ್ಲಿ ಅಥವಾ ಮಾಲಿಕ್ಯುಲಾರ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡುವಂತಹ ಬ್ರಾಂಚ್ ಆಫ್ ಕೆಮಿಸ್ಟ್ರಿಯೇ ನ್ಯಾನೋ ಸೈನ್ಸ್ ಕೆಮಿಸ್ಟ್ರಿ. ಈ ಪರ್ಟಿಕ್ಯುಲರ್ ನ್ಯಾನೋ ಸ್ಕೇಲ್ಸ್ ಅಲ್ಲಿ ಏನಾಗಿರುತ್ತೆ, ಮೆಟೀರಿಯಲ್ಸ್ ಹ್ಯಾವ್ ದ ಪ್ರಾಪರ್ಟಿ ದಟ್ ಆರ್ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ಫ್ರಮ್ ದೋಸ್ ಅಟ್ ಅ ಲಾರ್ಜರ್ ಸ್ಕೇಲ್. ಲಾರ್ಜರ್ ಸ್ಕೇಲ್ ಅಲ್ಲಿ ಏನ್ ಪ್ರಾಪರ್ಟಿ ಎಕ್ಸಿಮಿಟ್ ಮಾಡ್ತಿರುತ್ತೋ ಅದೇ ಸೇಮ್ ಮೆಟೀರಿಯಲ್ ಅದು ಸ್ಮಾಲರ್ ಸ್ಕೇಲ್ ಅಲ್ಲಿ ತಗೊಂಡಾಗ ಅವುಗಳ ಪ್ರಾಪರ್ಟೀಸ್, ಅವುಗಳ ಒಂದು ಬಿಹೇವಿಯರ್ ಏನಾಗಿರುತ್ತೆ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಅದನ್ನ ನಾವು ನ್ಯಾನೋ ಮೆಟೀರಿಯಲ್ಸ್ ಅಲ್ಲಿ ಬಳಸ್ಕೊಂಡು ಹಲವಾರು ರೀತಿಯಲ್ಲಿ ನಮ್ಗೆ ಯಾವ ರೀತಿ ಅಡ್ವಾಂಟೇಜಸ್ ಆಗಿ ಬೇಕೋ ಆ ರೀತಿ ಪ್ರಾಡಕ್ಟ್ಸ್ ಅನ್ನ ಸಿಂಥಸೈಸ್ ಮಾಡ್ತೀವಿ. ದೆನ್ ನ್ಯಾನೋ ಮೆಟೀರಿಯಲ್ಸ್ ಡು ನಾಟ್ ಪೊಸೆಸ್ ಕಂಟಿನ್ಯೂಸ್ ಫಿಸಿಕಲ್ ಪ್ರಾಪರ್ಟೀಸ್. ಅಂದ್ರೆ ಒಂದೇ ರೀತಿಯಾದಂತಹ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಅದು ತೋರಿಸೋದಿಲ್ಲ. ದೇರ್ ವಿಲ್ ಬಿ ಚೇಂಜಸ್ ಲೈಕ್ ಆಪ್ಟಿಕಲ್ ಪ್ರಾಪರ್ಟಿ ಇರ್ಬೋದು, ಮೆಕ್ಯಾನಿಕಲ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಲ್ಲಿ ಏನಾಗುತ್ತೆ ಚೇಂಜಸ್ ಅನ್ನ ಶೋ ಮಾಡುತ್ತೆ. ದೆನ್ ದೇರ್ ವಿಲ್ ಬಿ ಟೂ ಟೆಕ್ನಿಕ್ಸ್ ಟು ಯೂಸ್ ಟು ಪ್ರೊಡ್ಯೂಸ್ ಆರ್ ಮ್ಯಾನಿಪುಲೇಟ್ ದೆಮ್. ಅಂದ್ರೆ ಅವುಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಮತ್ತೆ ಮ್ಯಾನಿಪುಲೇಟ್ ಅಂದ್ರೆ ಚೇಂಜ್ ಮಾಡಲಿಕ್ಕೆ ಟೂ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಒನ್ ಇಸ್ ಟಾಪ್ ಡೌನ್ ಟೆಕ್ನಿಕ್, ಅನದರ್ ಒನ್ ಇಸ್ ಬಾಟಮ್ ಡೌನ್ ಟೆಕ್ನಿಕ್, ಬಾಟಮ್ ಅಪ್ ಟೆಕ್ನಿಕ್ ಅಂತ ಹೇಳಿ. ಟಾಪ್ ಡೌನ್ ಟೆಕ್ನಿಕ್ ಅಂತಂದ್ರೆ ಲಾರ್ಜರ್ ಬ್ಲಾಕ್ ಆಫ್ ಮೆಟೀರಿಯಲ್ಸ್ ನ ಬಳಸ್ಕೊಂಡು ಸ್ಮಾಲ್ ಡಿಸೈರ್ಡ್ ಶೇಪ್ಡ್ ನ್ಯಾನೋ ಮೆಟೀರಿಯಲ್ಸ್ ನ ಪ್ರೊಡ್ಯೂಸ್ ಮಾಡೋದು ಟಾಪ್ ಡೌನ್ ಟೆಕ್ನಿಕ್. ಅದೇ ಬಾಟಮ್ ಡೌನ್ ಟೆಕ್ನಿಕ್ ಅಂತಂದ್ರೆ ಸ್ಮಾಲ್ ಸಬ್ ಯೂನಿಟ್ಸ್ ನ ಅಗ್ರಿಗೇಟ್ ಮಾಡಿ ಒಂದು ಲಾರ್ಜರ್ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡಿದ್ರೆ ಅದು ಬಾಟಮ್ ಅಪ್ ಟೆಕ್ನಿಕ್ ಆಗುತ್ತೆ. ದೆನ್ ಕಮಿಂಗ್ ಟು ಕ್ಯಾರೆಕ್ಟರೈಸೇಷನ್ ಟೂಲ್ಸ್. ಒಂದು ನ್ಯಾನೋ ಮೆಟೀರಿಯಲ್ ನಮ್ಮ ಹತ್ರ ಇದೆ ಅನ್ಕೊಳ್ಳಿ, ಅವುಗಳನ್ನ ನೇಚರ್ ಅನ್ನ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಆಗ ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ನಿಮಗೆ. ಒಂದು ಮಾಲಿಕ್ಯೂಲ್ ಇದೆ, ಅದರ ಇಂಟರ್ನಲ್ ಸ್ಟ್ರಕ್ಚರ್ ಮತ್ತೆ ಶೇಪ್ ಅನ್ನ ಸ್ಟಡಿ ಮಾಡಬೇಕು ಅನ್ಕೊಳ್ಳಿ, ಆಗ ನಾವು ಬಳಸುವಂತಹ ಟೂಲೇ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಅದರಲ್ಲಿ ಟೆಲಿಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಥವಾ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಒಂದು ಸಬ್ಸ್ಟೆನ್ಸ್ದು ಹಾರ್ಡ್ನೆಸ್ ನ ಮೆಜರ್ ಮಾಡಬೇಕು ಅನ್ಕೊಳ್ಳಿ, ಆಗ ಯೂಸ್ ಮಾಡುವಂಥದ್ದೇ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್. ದೆನ್ potential benefits of nanotechnology is assessed in terms of life cycle assessment ಅಂತ ಹೇಳಿ. ಈಗ ಒಂದು ನ್ಯಾನೋ ಮೆಟೀರಿಯಲ್ ಅಥವಾ ನ್ಯಾನೋ ಪ್ರಾಡಕ್ಟ್ನ ನಾವು ಸಿಂಥಸಿಸ್ ಮಾಡಿದ್ದೀವಿ ಅನ್ಕೊಳ್ಳಿ, ಅದು ಯಾವೆಲ್ಲ ರೀತಿಯಲ್ಲಿ ಒಂದು ಎನ್ವೈರನ್ಮೆಂಟ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ, ಮತ್ತೆ ಹ್ಯೂಮನ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ತಿದೆ, ಸುತ್ತಮುತ್ತ ಇರುವಂತಹ ರಿಸೋರ್ಸ್ನ ಮೇಲೆ ಎಫೆಕ್ಟ್ ಮಾಡ್ತಿದೆ ಅಂತ ಆ ನ್ಯಾನೋ ಮೆಟೀರಿಯಲ್ಸ್ ಎಂಟೈರ್ ಲೈಫ್ ಸ್ಪ್ಯಾನ್ ಅನ್ನ ನಾವು ಅನಾಲಿಸಿಸ್ ಮಾಡ್ತೀವಲ್ವಾ, ಅದನ್ನ ನಾವು ಲೈಫ್ ಸೈಕಲ್ ಅಸೆಸ್ಮೆಂಟ್ ಅಂತ ಕರಿತೀವಿ. ದೆನ್ ಬರೀ ಬೆನಿಫಿಟ್ಸ್ ಇದೆಯಾ ಈ ನ್ಯಾನೋ ಮೆಟೀರಿಯಲ್ಸ್ ಇಂದ ಅಂತಂದ್ರೆ ಇಲ್ಲ. ಇಟ್ ಹ್ಯಾಸ್ ಸಮ್ ಟಾಕ್ಸಿಕ್ ಎಫೆಕ್ಟ್ಸ್ ಆನ್ ಹ್ಯೂಮನ್ಸ್ ಅಂಡ್ ಎನ್ವೈರನ್ಮೆಂಟ್ ಆಲ್ಸೋ. ಯಾವ ರೀತಿ ಹ್ಯೂಮನ್ ಬಾಡಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಕ್ವಾಡ್ಸ್ ಮತ್ತೆ ಆಸ್ಬೆಸ್ಟೋಸ್ ಏನಿದೆಯಲ್ವಾ, ದಟ್ ಇಫ್ ಇಟ್ ಎಂಟರ್ಸ್ ಇನ್ ಟು ದ ಹ್ಯೂಮನ್ ಬಾಡಿ ಇಟ್ ಲೀಡ್ಸ್ ಟು ಲಂಗ್ ಇನ್ಫೆಕ್ಷನ್ ಅಂಡ್ ಬ್ರೈನ್ ಡ್ಯಾಮೇಜ್. ಅದೇ ರೀತಿ ನ್ಯಾನೋ ಪಾರ್ಟಿಕಲ್ಸು ಏರ್ ಅಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಸಸ್ಪೆಂಡ್ ಆಯ್ತು ಅನ್ಕೊಳ್ಳಿ, ಇಟ್ ಲೀಡ್ಸ್ ಟು ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂಡ್ ಫಾರೆಸ್ಟ್ ಫೈರ್. ಸೊ ವಾಲ್ಕ್ಯಾನಿಕ್ ಎರಪ್ಷನ್ಸಿಗೂ ಕಾರಣ ಆಗ್ಬೋದು, ಮತ್ತೆ ಇದು ಕಾಡ್ಗಿಚ್ಚಿಗೂ ಕೂಡ ಕಾರಣ ಆಗಬಹುದು ನ್ಯಾನೋ ಪಾರ್ಟಿಕಲ್ಸ್. ಓಕೆನಾ? ಯಾವ ರೀತಿ ಬೆನಿಫಿಟ್ಸ್ ಇದೆಯೋ ಅದೇ ರೀತಿ ಅದರ
ಸೈಡ್ ಎಫೆಕ್ಟ್ಸು ಕೂಡ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್, ದಟ್ ಈಸ್ ಕೆಮಿಸ್ಟ್ರಿ ಆಫ್ ಇಂಟರ್ಡಿಸಿಪ್ಲಿನರಿ ಟಾಪಿಕ್ಸ್. ಥ್ಯಾಂಕ್ ಯು.